ಬೇಸಿಗೆ ಕಾಲದಲ್ಲಿ ಅಡಿಕೆ ತೋಟದ ನಿರ್ವಹಣೆ. ಅಡಿಕೆ ಒಂದು ಮುಖ್ಯ ವಾಣಿಜ್ಯ ಬೆಳೆ ಆಗಿದ್ದು, ಮುಖ್ಯವಾಗಿ ಕರ್ನಾಟಕ, ಕೇರಳ, ತಮಿಳುನಾಡು ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಹೆಚ್ಚು ಬೆಳೆಸಲಾಗುತ್ತದೆ. ಬೇಸಿಗೆ, ಫೆಬ್ರವರಿ-ಮೇ ಸಮಯದಲ್ಲಿ ಅಡಿಕೆ ತೋಟದ ನಿರ್ವಹಣೆ ಅತ್ಯಂತ ಮಹತ್ವದ್ದಾಗಿದೆ, ಏಕೆಂದರೆ ಈ ಹಂತದಲ್ಲಿ ಸೂಕ್ತ ನೀರಾವರಿ, ಎರೆಸಾಣೆ, ಕೀಟ ನಿಯಂತ್ರಣ ಮತ್ತು ಮಣ್ಣು ಸಂರಕ್ಷಣೆ ಒದಗಿಸದೆ ಹೋದರೆ ಬೆಳೆ ಅಪಾಯಕ್ಕೆ ಒಳಗಾಗಬಹುದು. ಈ ವಿಡಿಯೋದಲ್ಲಿ, ಬೇಸಿಗೆ ಕಾಲದಲ್ಲಿ ಅಡಿಕೆ ತೋಟ ನಿರ್ವಹಣೆಗೆ ಬೇಕಾದ ಪ್ರಮುಖ ವಿಧಾನಗಳನ್ನು ವಿವರಿಸುತ್ತೇವೆ. 1. ಬೇಸಿಗೆ ಸಮಯದ ಪ್ರಮುಖ ಸವಾಲುಗಳು. 1. ತೀವ್ರ ಗಾಳಿ ಮತ್ತು ಉಷ್ಣತೆಯ ಹೆಚ್ಚಳ. ಬೇಸಿಗೆ ವೇಳೆ ಗಾಳಿ ಹೆಚ್ಚು ಬೀಸುವುದು, ಇದು ಮರದ ಎಲೆಗಳನ್ನು ಕಡಿಯುವುದು ಮತ್ತು ಕಡೆ ಹಂತದ ಹಾನಿ ಉಂಟು ಮಾಡಬಹುದು. 2. ನೀರಿನ ಕೊರತೆ. ಬೇಸಿಗೆಯಲ್ಲಿ ಮಳೆ ಕಡಿಮೆಯಾಗುವುದು, ಇದರಿಂದಾಗಿ ಅಡಿಕೆ ಬೆಳೆ ತೀವ್ರ ನೀರಿನ ಕೊರತೆಯನ್ನು ಅನುಭವಿಸುತ್ತದೆ. 3. ಮಣ್ಣಿನ ಒಣಗುವಿಕೆ. ಉಷ್ಣತೆ ಹೆಚ್ಚಾದಾಗ ಮಣ್ಣು ಹೆಚ್ಚು ಒಣಗುತ್ತದೆ, ಇದರಿಂದ ಬೇರುಗಳು ಸೂಕ್ತ ತೇವ ಶೋಷಣೆ ಮಾಡಲು ಸಾಧ್ಯವಿಲ್ಲ. 4. ರೋಗಗಳು ಮತ್ತು ಕೀಟಗಳ ಹೆಚ್ಚಳ. ಬೇಸಿಗೆಗನುಗುಣವಾಗಿ ಕೆಲವು ಕೀಟಗಳು ಮತ್ತು ರೋಗಗಳು ಹೆಚ್ಚಾಗುತ್ತವೆ. 5. ನಮಿಸುವಿಕೆ ಮತ್ತು ಹಾನಿ. ತೇವಾಂಶದ ಕೊರತೆಯಿಂದಾಗಿ ಹಣ್ಣುಗಳು ಸರಿಯಾಗಿ ಬೆಳೆಯದೆ ಬಿದ್ದುಹೋಗಬಹುದು. 2. ನೀರಾವರಿ ವ್ಯವಸ್ಥೆ. ನೀರಾವರಿ ಸೂಕ್ತವಾಗಿ ಮಾಡುವುದು ಬೇಸಿಗೆಯಲ್ಲಿ ಅಡಿಕೆ ಮರಗಳ ಸಮರ್ಪಕ ಬೆಳವಣಿಗೆಗೆ ಅತ್ಯಗತ್ಯ. 1. ನೇರ ನೀರಾವರಿ, ಡ್ರಿಪ್ ಇರಿಗೇಷನ್. ಡ್ರಿಪ್ ನೀರಾವರಿ ವ್ಯವಸ್ಥೆ ಅಳವಡಿಸಿಕೊಳ್ಳುವುದರಿಂದ ನೀರಿನ ವ್ಯರ್ಥತೆ ಕಡಿಮೆಯಾಗುತ್ತದೆ. ದಿನಕ್ಕೆ 10 ರಿಂದ 15 ಲೀಟರ್ ನೀರನ್ನು ಪ್ರತಿಯೊಂದು ಮರಕ್ಕೂ ಒದಗಿಸುವುದು ಸೂಕ್ತ. 2. ಮೂಲ, ಬೇರು ಪ್ರದೇಶಕ್ಕೆ ನೀರು ಪೂರೈಸುವುದು. ಬೇರು ಪ್ರದೇಶಕ್ಕೆ ವಾರಕ್ಕೊಮ್ಮೆ 100 ರಿಂದ 150 ಲೀಟರ್ ನೀರು ಹಾಯಿಸಲು ಸೂಕ್ತವಾಗಿದೆ. ಬುಡದ ಸುತ್ತ ಮಣ್ಣನ್ನು ಎತ್ತರಗೊಳಿಸಿ ನೀರಿನ ಸಂಗ್ರಹಣೆ ಮಾಡಲು ಸಹಾಯ ಮಾಡಬೇಕು. 3. ಮೂಲಸುಂದರ ನೀರಾವರಿ, ಬೇಸನ್ ಇರಿಗೇಷನ್. ಬೇರು ಸುತ್ತ ಒಂದು ಚಕ್ರದಾಕಾರದ ತೊಟ್ಟಿಯನ್ನು ತಯಾರಿಸಿ, ಅದರಲ್ಲಿ ನೀರು ತುಂಬಿದರೆ ಮರದ ಬೇರುಗಳಿಗೆ ನೀರು ಸುಲಭವಾಗಿ ಲಭ್ಯವಾಗುತ್ತದೆ. 4. ಮೂಲಚೀಪು, ಮಲ್ಚಂ. ತೆಂಗಿನ ಎಲೆಗಳು, ಹುಲ್ಲು ಹಾಗೂ ಕುಡಿಯ ಬಳ್ಳಿಗಳು ಬಳಸಿಕೊಂಡು ಮಣ್ಣು ಒಣಗದಂತೆ ಮಾಡಬಹುದು. ಇದು ತೇವಾಂಶವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. 3. ಗೊಬ್ಬರ ಮತ್ತು ಎರೆಸಾಣೆ ಬಳಕೆ. ಬೇಸಿಗೆ ಸಮಯದಲ್ಲಿ ಗೊಬ್ಬರಗಳನ್ನು ಸಮರ್ಪಕವಾಗಿ ನೀಡುವುದರಿಂದ ಮರಗಳ ಉತ್ತಮ ಬೆಳವಣಿಗೆ ಸಾಧ್ಯ. 1. ಜೈವಿಕ ಗೊಬ್ಬರ, ಆರ್ಗ್ಯಾನಿಕ್ ಮ್ಯಾನ್ಯೂರ್. ನಾಡಪ್ಪನ ಗುಬ್ಬಿ, ಗೋಮೂತ್ರ, ಹಸುನು ಮುಟ್ಟಿಗೆ ಗೊಬ್ಬರ ಬಳಸುವುದು ಉತ್ತಮ. ಪ್ರತಿ ಮರಕ್ಕೆ ವರ್ಷಕ್ಕೆ 10 ರಿಂದ 15 ಕೆ.ಜಿ. ಕೊಬ್ಬರಿ ಹಾಕಬಹುದು. 2. ರಾಸಾಯನಿಕ ಗೊಬ್ಬರ ಬಳಕೆ. ನೈಟ್ರೋಜನ್ N, ಫಾಸ್ಫರಸ್ P ಮತ್ತು ಪೊಟ್ಯಾಷಿಯಂ K ಸಮತೋಲನವಾಗಿ ನೀಡಬೇಕು. ಪ್ರತಿ ಮರಕ್ಕೆ ಪ್ರತಿ ವರ್ಷ 100 ರಿಂದ 200 ಗ್ರಾಂ ಯೂರಿಯಾ, 150-250 ಗ್ರಾಂ ಸೂಪರ್ ಫಾಸ್ಫೇಟ್ ಮತ್ತು 150 ರಿಂದ 250 ಗ್ರಾಂ ಮ್ಯೂರೇಟ್ ಆಫ್ ಪೊಟಾಷ್ ನೀಡುವುದು ಉತ್ತಮ. 3. ಮೈಕ್ರೋನ್ಯೂಟ್ರಿಯಂಟ್ ಸರಬರಾಜು. ಜಿಂಕ್, ಬೋರ್, ಕಬ್ಬಿಣ ಮುಂತಾದ ಅಂಶಗಳು ಕಡಿಮೆ ಆಗದಂತೆ ನೋಡಿಕೊಳ್ಳಬೇಕು. ಹವಾಮಾನ ಬದಲಾವಣೆ ಕಾರಣಕ್ಕೂ ಈ ಅಂಶಗಳ ಕೊರತೆ ಆಗಬಹುದು. 4. ಕೀಟ ಮತ್ತು ರೋಗ ನಿರ್ವಹಣೆ. ಬೇಸಿಗೆ ಸಮಯದಲ್ಲಿ ಅಡಿಕೆ ತೋಟದಲ್ಲಿ ಕೀಟ ಮತ್ತು ರೋಗಗಳ ನಿಯಂತ್ರಣ ಅವಶ್ಯಕ. ಮುಖ್ಯ ಕೀಟಗಳು. 1. ಮಹಿಷ ಕೀಟ, ಅರೇಕನಟ್ ರೂಟ್ ಗ್ರಬ್. ಈ ಕೀಟ ಮರದ ಬೇರುಗಳನ್ನು ನಾಶಗೊಳಿಸುತ್ತದೆ. ಕೀಟನಾಶಕಗಳು, ಕ್ಲೋಪಿರಫೋಸ್ 20% ಬಳಸಬಹುದು. 2. ಕಾಯಿ ತಿನ್ನುವ ಕೀಟ, ಅರೇಕನಟ್ ನಟ್ ಬೋರ. ಹಣ್ಣುಗಳನ್ನು ಹಾನಿ ಮಾಡುತ್ತದೆ. ಲೈಟ್ ಟ್ರ್ಯಾಪ್ ಅಥವಾ ಫೆರೋಮೋನ್ ಟ್ರ್ಯಾಪ್ ಬಳಸಬಹುದು. ಪ್ರಮುಖ ರೋಗಗಳು. 1. ಕಂಡಲ ರೋಗ, ಕೋಲೆ ರೋಗ or ಮೆಹಲಿ ಡಸೀಸ್. ವಿಶೇಷವಾಗಿ ಹವಾಮಾನ ಬದಲಾವಣೆಯಿಂದ ಬರುವುದರಿಂದ ಮ್ಯಾಂಕೋಜೆಬ್ ಅಥವಾ ಬೋರ್ಡೋ ಮಿಶ್ರಣ 1% ಛಾಯ ಸಿಂಪಡಿಸಬೇಕು. 2. ರೋಟ್ ರಾಟ್, ರೂಟ್ ರೋಟ್. ತೊರದ ಮಣ್ಣು ಮತ್ತು ಸಮರ್ಪಕ ನೀರಾವರಿ ವ್ಯವಸ್ಥೆ ಈ ಸಮಸ್ಯೆಯನ್ನು ತಪ್ಪಿಸಬಹುದು. ಟ್ರೈಕಡಾರ್ಮ ಬಯೋಫಂಜಸೈಡ್ ಬಳಸಿ ನಿಯಂತ್ರಿಸಬಹುದು. 5. ಗಾಳಿ ಸಂರಕ್ಷಣೆ ಮತ್ತು ಚಳಿಗಾಲದ ತಯಾರಿ. ಗಾಳಿ ತಡೆಗೋಡೆಗಳು. 1. ಗಾಳಿ ತಡೆಗೋಡೆಗಳಾಗಿ ತೆಂಗಿನಕಾಯಿ, ಬಾಳೆ, ಪೆಂಡಾಲು ಅಥವಾ ಗಿಡಮರಗಳನ್ನು ಬೆಳೆಸಬಹುದು. 2. ಪ್ಲಾಸ್ಟಿಕ್ ಶೀಟು ಅಥವಾ ಗಾಳಿ ತಡೆಯುವ ದಂಡೆಗಳನ್ನು ತಯಾರಿಸಬಹುದು. ಸುರಕ್ಷಿತ ಕೊಯ್ಲು ವಿಧಾನ. ಬೇಸಿಗೆಯ ಕೊನೆಯ ಹಂತದಲ್ಲಿ ಹಣ್ಣಿನ ಕೊಯ್ಲು ಪ್ರಾರಂಭವಾಗುತ್ತದೆ. ಸರಿಯಾದ ಸಮಯದಲ್ಲಿ ಕೊಯ್ಲು ಮಾಡಿದರೆ ನಷ್ಟ ಕಡಿಮೆಯಾಗಬಹುದು. 6. ತೋಟ ಸ್ವಚ್ಛತೆ ಮತ್ತು ನಿರ್ವಹಣೆ. 1. ಸುತ್ತಮುತ್ತಲಿನ ಕಳಪೆ ಹುಲ್ಲುಗಳನ್ನು ತೆಗೆಯುವುದು. 2. ವೈಜ್ಞಾನಿಕವಾಗಿ ಮರಗಳ ವಿಂಗಡಣೆ ಮತ್ತು ಕಡಿತ ಮಾಡುವುದು.
3. ಬೇಸಿಗೆ ಸಮಯದಲ್ಲಿ ನೀರಿನ ಬಳಕೆಯನ್ನು ಸರಿಯಾಗಿ ನಿಯಂತ್ರಿಸುವುದು. 7. ಸಮಗ್ರ ನಿರ್ವಹಣೆ ಯೋಜನೆ ಕಾಂಪ್ರಹೆನ್ಸಿವ್ ಮ್ಯಾನೇಜ್ಮೆಂಟ್ ಪ್ಲಾನ್. ಬೇಸಿಗೆ ಸಮಯದಲ್ಲಿ ಅಡಿಕೆ ತೋಟದ ನಿರ್ವಹಣೆಗೊಂದು ಸಮಗ್ರ ಯೋಜನೆ ಮಾಡುವುದು ಅವಶ್ಯಕ. ನೀರಾವರಿ, ಗೊಬ್ಬರ ಬಳಕೆ, ಕೀಟ ನಿಯಂತ್ರಣ, ಗಾಳಿ ತಡೆಗೋಡೆಗಳು ಮತ್ತು ಮಣ್ಣಿನ ತೇವಾಂಶ ಕಾಪಾಡುವ ವಿಧಾನಗಳನ್ನು ಅನುಸರಿಸಿದರೆ ಉತ್ತಮ ಉಳಿತಾಯ ಮತ್ತು ಉತ್ತಮ ಉತ್ಪಾದನೆ ಸಾಧ್ಯ. ಬಯಸಿದರೆ ಬೃಹತ್ ಮಟ್ಟದಲ್ಲಿ ಕೃಷಿ ತಜ್ಞರ ಸಲಹೆ ಪಡೆಯಬಹುದು.